ಬಾ ನಿನ್ನ ಕಣ್ ಬಾ. ಹೇಯ್ ಮುದ್ಕೆ, ಯಾಕೋ ಇಲ್ಲಿ ನಾನು ಬುಕ್ ಇಟ್ಟಿದ್ದೆ ನೋಡ್ದಾ? ಅಲ್ಲೇ ಎಲ್ಲೋ ಇರುತ್ ನೋಡು. ಈ ಕಣ್ಣಲ್ಲಿ ಏನ್ ಇಟ್ಕೊಂಡಿದ್ಯಾ? ಆವಾಗ್ಲಿಂದ ಹುಡುಕ್ತಾ ಇದ್ದೀನಿ, ಕಾಣಿಸ್ತಾ ಇಲ್ವಾ? ಇದೇನಪ್ಪ ಎದ್ದೇನ ಕೆಲ್ಸಕ್ಕೆ ಹೋಗ್ತೀರಾ? ಮಲ್ಕೊಂಡಿದ್ಯಾ? ಎಷ್ಟೊತ್ತಿಂದ ಎಬ್ಬಿಸೋದ? ಎದ್ದೇಳ್ತೀಯಾ? ಹೋಗಮ್ಮ. ಏಯ್ ಎದ್ದೇಳಿ ಸಾಕು. ಎಲ್ಗೋ? ಸ್ನಾನಕ್ಕೆ. ಕೆಲ್ಸ ಎಲ್ಲ ಕಾರ್ಯ ಎಲ್ಲ ಬಾರಲ್ಲಿ ಬರ. ನನ್ಗೂ ಹಿಂಗ್ ಬೈಸ್ಕೊಂಡ್ ಸಾಕಾಗ್ಬಿಟ್ಟಿದೆ ಜೀವನ. ಥು, ನಂದು ಒಂದ್ ಜೀವನನ. ನಾನ್ ಯಾಕೆ ಹಿಂಗಾಗೋದೆ? ನನ್ ಪೊಟೆನ್ಶಿಯಲ್ ಇದಲ್ಲ. ಏನಾದ್ರೂ ಮಾಡ್ಬೇಕು. ಹಿಂಗೆ ಆದ್ರೆ ಜೀವನ ಕಷ್ಟನೇ. ಆ! ಗೋಲ್ಸ್ ಎಲ್ಲ ರೆಡಿ ಆಗಿದೆ. Your call has been forwarded to voicemail. The person you're trying to reach is not available. At the tone, please record. ಹೇಳೋ ತಗಡು. ಕೊನೆಗೆ ಹೋಗ್ತಿದ್ದಲ್ಲಪ್ಪ ಫೋನು. ಯಾಕೋ? ಮಾಪ ನಿಮ್ಮ ತೊಟ್ಟ ಹತ್ರ ಇದೀನಿ ಬಾ, ಹೊಸ ವಿಡಿಯೋ ಲೀಕ್ ಆಗಿದೆಯಂತೆ, ತೋರಿಸ್ತೀನಿ. ಥೂ ನನ್ನ ಮಗನೇ, ಇದಕ್ಕೆ ಫೋನ್ ಮಾಡ್ದ? ಇಡಾ ಫೋನು. ಎರಡು ಹೆಜ್ಜೆ ಗಾಡಿಯಲ್ಲಿ ಬಂದೇನಲ್ಲ. ಯಾಕೋ ಮೂಡೇ ಇಲ್ವಾ? ಏನು ಮೂಡಿಲ್ವಾ? ವಿಡಿಯೋ ಕಳಿಸ್ಲಾ? ಲಿಂಕ್ ಇದೆ, 19 ನಿಮಿಷ 34 ಸೆಕೆಂಡ್. ಯಾಕೋ ಏನಾಯ್ತು? ಎತ್ತಲೆ. ಗಡ್ಡ ನೋಡು, ಆ ಕೂದಲು ನೋಡು, ಏನ್ ನೀನ್ ಅವಸ್ಥೆ? ಆ ಗಾಡಿ ನೋಡು ಹಂಗ್ ಮಾಡ್ಕೊಂಡಿದ್ಯಾ? ಯಾಕೆ ಹಿಂಗಾಗ್ಬಿಟ್ಟಿದ್ಯಾ ನೀನು? ಮನೆಯಲ್ಲೂ ಹಿಂಗೆ ಹೇಳಿ ಸಾಯಿಸ್ತಾರೆ, ಇಲ್ಲಿ ಬಂದ್ರೆ ನೀನು ಹಿಂಗೆ. ಹೋಗೋ. ಅಲ್ಲ ನಿನ್ ಕೋಪ ಮಾಡ್ಕೊಂಡೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಹಂಗಲ್ವೋ, ಏನು ಅಂತ ಹೇಳಿ. ಇಂಜಿನಿಯರಿಂಗ್ ಮುಗಿಸಿ 2 ವರ್ಷ ಆಯ್ತು, ಕೆಲಸ ಸಿಗ್ಲಿಲ್ವೋ? ಬೇಡ ಬಿಡು, ಲವ್ ಮಾಡಿದ ಹುಡುಗಿ ಬಿಟ್ಟೋದ್ಲು. ಹೋಗ್ಲಿ ಬಿಡು. ಹುಡುಗೋಗ್ದೇನಾ ಪದ್ಮಾವತಿ? ಕ್ರಿಕೆಟ್ ಆಡಿ 6 ತಿಂಗಳಾಯ್ತು. ನನ್ನ ಪ್ಯಾಷನ್ ಅದು. ಆಡೋಣ ಬಾ ಮಗ, ಅದಲ್ವೋ ಪ್ರಾಬ್ಲಮ್ಮು. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಮನೇಲಿ ಒಂದು ತುತ್ತು ಅನ್ನ ಇಳಿಯಲ್ಲ ಗಂಟ್ಲಿಗೆ. ಇದು ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ. ಏನ್ ಮಾಡೋದೋ ಗೊತ್ತಾಗೋದೇ ಇಲ್ಲ ನನ್ಗೆ. ಹೋಗಿ ಮಠ ಸೇರ್ಬಿಡು, ಅದೇ ಬೆಸ್ಟ್ ಆಪ್ಷನ್ ನಿಂಗೆ. ಅದೊಂದು ಬಾಕಿ ಇತ್ತು. ಗೆಟಪ್ಪು ಲೊಕೇಶನ್ನು ಚೇಂಜ್ ಮಾಡಿಬಿಟ್ರೆ ಹೊರಗ್ಬಿಡುತ್ತಾ? ಹಂಗಲ್ವೋ, ಯಾಕೋ ಮೂಡೇ ಇಲ್ಲ. ನೋಡು ಮಗ, ಇದನ್ನೆಲ್ಲ ಒಂದು ಪ್ರಾಬ್ಲಮ್ ಅನ್ಕೊಂಡ್ರೆ ಜೀವನ ಸಾಗಿಸೋದು ತುಂಬ ಕಷ್ಟ. ಫಸ್ಟು ಆ ಏರ್ ಕಟ್ ಮಾಡಿಸು, ಒಳ್ಳೆ ಮೃಗ ಇದ್ದಂಗೆ ಇದೆಯಾ? ಏನ್ ಲಾಜಿಕಲ್ ಮಾತಾಡ್ತೀಯೋ? ಏರ್ ಕಟ್ ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಹೋಗ್ಲಿ ಗುಂಡೋಡ್ಸ್ಬಿಡು, ಎಲ್ಲ ಫುಲ್ ಕ್ಲಿಯರ್, ಸಾಲ್ವ್ ಹೋಗ್ಬಿಡುತ್ತೆ. ಏನ್ ಹೇಳ್ತೀಯೋ? ಗುಂಡೋಡ್ಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಈಗನೇ ನೀನು ನಿಂಗೆ ಮಾಡಿರೋದು. ಈ ಕೂದಲು ಗಡ್ಡ ಎಲ್ಲ ತೆಗಿಸಿ ನಿಮ್ಮ ಮನೆಯವ್ರ ಮಾತೊಂದ್ಸರಿ ಕೇಳು, ಆ ಶಿವನೇ ನಿಂಗೆ ದಾರಿ ತೋರಿಸ್ತಾನೆ. ನೋಡೋಣ ಮಗ, ಸಿಗ್ತೀನಿ. ಈಗನೇ ನೀನು ನಿಂಗೆ ಮಾಡಿರೋದು. ನಿಮ್ಮ ಮನೆಯವ್ರ ಮಾತೊಂದ್ಸರಿ ಕೇಳು, ಆ ಶಿವನೇ ನಿಂಗೆ ದಾರಿ ತೋರಿಸ್ತಾನೆ. ಎಲ್ಲ ಇದ್ದೆಪ್ಪ. ಫ್ರೆಂಡ್ ಸಿಕ್ಕಿದ್ದ. ಊಟ ಮಾಡಿ. ಊಟ ಎಲ್ಲ ಇರ್ಲಿ ಇರಮ್ಮ. ಆಚೆ ಹೋಗಿದ್ನಲ್ಲ, ನನ್ನ ಫ್ರೆಂಡ್ ಸಿಕ್ಕಿದ್ದ. ಏನ್ ಹೇಳ್ದ? ಅವನು ಏನ್ ನಿನ್ ಪ್ರಾಬ್ಲಮ್ ಅದು ಇದು ಅಂತೆಲ್ಲ ಮಾತಾಡ್ತಿದ್ದ. ಮತ್ತೆ ಹೇಳ್ದೆ ಹಿಂಗೆ ಕೆಲ್ಸ ಸಿಕ್ಕಿಲ್ಲ, ಹುಡ್ಗಿ ಬಿಟ್ಟೋದ್ಲು, ಒಂಥರ ಮನೇಲಿ ನೆಮ್ಮದಿನೇ ಇಲ್ಲ ಅಂತ ಅನ್ಸ್ತಾ ಇರ್ತೈತೆ ಅಂತೆಲ್ಲ ಅಂದೆ. ಗುಂಡೋಡ್ಸ್ಬಿಡು, ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ. ಅದೇ ನಾನು ಮೊದ್ಲಿಂದ ಹೇಳ್ತಾ ಇದ್ದಿದ್ದು, ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ಕೂದಲು ಕೊಡೋಣ, ಒಳ್ಳೇದಾಗುತ್ತೆ ಅಂತ. ನೀನ್ ನನ್ನ ಮಾತೆಲ್ಲಪ್ಪ ಕೇಳ್ತಾ ಇದ್ದೆ. ಇವಾಗ ಅರ್ಥ ಆಗ್ತಾ ಇದೆ ಅಲ್ಲ, ಏನೇನ್ ಮಾಡ್ಬೇಕು ಅಂತೆಲ್ಲ.
ಏನು ಜರ್ಕ ಬಾವು ಜೀವನದಲ್ಲಿ ಇಷ್ಟೆಲ್ಲ ಡೌನ್ಫಾಲ್ ಆದ್ಮೇಲೆ ಕೂದಲು ಗಿಟ್ಟ ತೆಗ್ಸಾಗಿದ್ರುತ್ತೀನ. ನಮ್ಮಮ್ಮ ಕರೆಕ್ಟಾಗಿ ಹೇಳಿದ್ರು, ನನ್ನ ಫ್ರೆಂಡ್ ಸಿಗ್ದ, ಅವನು ಕರೆಕ್ಟಾಗಿ ಹೇಳ್ದ. ಇವಾಗ ನನಗೂ ಹಂಗೆ ಅನಿಸ್ತಿದೆ. ಯಾಕೆ ತಡ ಮಾಡೋದು? ಪಾರ್ವತಿ ಪತಯೇ ಹರ ಹರ ಮಹಾದೇವ. ನಮಸ್ಕಾರ. ಏನೋ ಬಡ ಹೇಳಿದ ತಕ್ಷಣ ಗುಂಡು ನೋಡ್ಕೊಂಡು ಚೇಂಜ್ ಆಗಿಬಿಡ್ತೀಯಾ? ಏನು ಸಮಾಚಾರ? ಶಿವನೇ ಶಂಭುಲಿಂಗ. ಅಯ್ಯೋ ಬೋರ್ಡ್ ನನ್ನ ಮಗನೇ. ಏನೋ ಏಯ್ ಏನೋ ಮಗ, ಇಷ್ಟು ಹೇಳಿದ್ರು ನಿಂಗೆ ಕೋಪನೇ ಬರ್ತಿಲ್ವಾ? ಯೋವಿ 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 ಏನು ಈ ಲೆವೆಲ್ ಚೇಂಜ್ ಆಗಿಬಿಟ್ಟಿದ್ಯಾ? ಗುಂಡೊಡ್ಸಿದಾದ್ಮೇಲೆ ಇಷ್ಟಾದ್ರೂ ಚೇಂಜ್ ಆಗ್ಬೇಕಲ್ವಾ? ಗುಂಡು ಬಾಸ್ ಲೈಫಲ್ಲಿ ಇಷ್ಟೆಲ್ಲ ಕಷ್ಟಗಳು ಎದುರಿಸಿದ್ಮೇಲೆ ಜೊತೆಲಿರೋರು ಚೇಂಜ್ ಆಗು ಅಂತೆಲ್ಲ ಹೇಳ್ತಿದ್ರು. ಏನೋ ಒಂದು ಚೇಂಜಿಗೆ ಗುಂಡು ಮಾಡಿಸ್ದೆ ಮಗ, ಎಲ್ಲ ಒಳ್ಳೇದಾಯ್ತು. ಬಾ ಫೀಲ್ಡ್ಗೆ ಹೋಗೋಣ, ಎಷ್ಟೊತ್ತು ಮಾತಾಡ್ತೆ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಡಿಸಿಷನ್ಸ್ ಯು ಮೇಕ್ ಎಟ್ ದ ರೈಟ್ ಟೈಮ್. ಡೋಂಟ್ ಬ್ಲೇಮ್ ಲೈಫ್. ಲೈಫ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ನಿಮಗೂ ಆ ಥರ ಒಬ್ಬ ಫ್ರೆಂಡ್ ಇರ್ತಾನೆ, ಅವನ್ನ ಹುಡ್ಕೊಳ್ಳಿ, ಚೆನ್ನಾಗಿ ಬದುಕಿ. ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಸುತ್ತಮುತ್ತಲೇ ಇರುತ್ತೆ. ಹುಡ್ಕೋಬೇಕಷ್ಟೆ.